ಕಾರ್ಪೊರೇಟ್ ಅಲ್ಲಿ ಇರುವಂತವರಿಗೆ ರಜೆಯ ಧಮಾಕವೇ ಸಿಕ್ಕಿದೆ. ಒಂದ್ ಕಡೆ ವೀಕೆಂಡ್, ಮತ್ತೊಂದ್ ಕಡೆ ರಂಜಾನ್, ಇನ್ನೊಂದ್ ಕಡೆ ಯುಗಾದಿ ಹಬ್ಬ, ಸಾಲು ಸಾಲು ರಜೆ. ಬಟ್ KSRTC ಬಸ್ ಸ್ಟೇಷನ್ ಫುಲ್ ರಶ್ ಆಗಿದೆ, ಬಸ್ಸೇ ಸಿಗ್ತಾ ಇಲ್ಲ. ಇದರ ನಡುವೆ ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರ್ದು ಅಂತ KSRTC ಹೆಚ್ಚುವರಿ 2,000 ಬಸ್ ಸೇವೆಯನ್ನು ಒದಗಿಸಿದೆ. ಆದ್ರೂ ಜನ ಪರದಾಡ್ತಾ ಇದ್ದಾರೆ. ಸಾಲು ಸಾಲು ರಜೆ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಜನ ತಮ್ಮ ಊರುಗಳತ್ತ ಹೋಗ್ತಾ ಇದ್ದಾರೆ. ಯುಗಾದಿ ಹಬ್ಬ ಇರ್ಬೋದು, ರಂಜಾನ್ ಹಬ್ಬ ಇರ್ಬೋದು, ಜೊತೆಗೆ 2 ದಿನ ಕೂಡ ರಜೆ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಜನ ಅವರ ಊರುಗಳತ್ತ ಪ್ರಯಾಣವನ್ನ ಕೂಡ ಬೆಳೆಸ್ತಾ ಇದ್ದಾರೆ. ನಾನಿವತ್ತು ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಇದ್ದೇನೆ. ನೋಡಬಹುದಾಗಿದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಯಾವ ಪರಿ ಜನ ಇದ್ದಾರೆ ಏನು ಅಂತ ಒಂದು ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಇಲ್ಲಿರ್ತಕ್ಕಂತಹ ಬಸ್ ನಿಲ್ದಾಣ ಟರ್ಮಿನಲ್ 1 ಇರ್ಬೋದು, ಟರ್ಮಿನಲ್ 2 ಇರಬಹುದು, ಕಂಪ್ಲೀಟ್ ಆಗಿ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದ್ದಾವೆ. ಜನ ಇಲ್ಲಿರ್ತಕ್ಕಂತಹ ಜನ ತಮ್ಮವರೊಂದಿಗೆ ಹಬ್ಬವನ್ನ ಆಚರಿಸಲಿಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಯುಗಾದಿ ಹಬ್ಬ ಇರಬಹುದು, ರಂಜಾನ್ ಹಬ್ಬವನ್ನ ಕೂಡ ಆಚರಿಸಲಿಕ್ಕೆ ಬ್ಯಾಕ್ ಟು ಬ್ಯಾಕ್ ಲಾಂಗ್ ಆಗಿರ್ತಕ್ಕಂತಹ ಒಂದು ರಜೆ ಸಿಗ್ತಕ್ಕಂತಹ ಹಿನ್ನೆಲೆಯಲ್ಲಿ ಜನ ಹೋಗ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಜನರನ್ನೇ ಮಾತಾಡ್ತಾ ಹೋಗ್ತೇನೆ. ಅಮ್ಮ, ಬಸ್ ಇಲ್ವಾ, ಹೇಗೆ? ಇಲ್ಲಮ್ಮ, ಬಸ್ ಇಲ್ಲ. ಬಳ್ಳಾರಿಗೆ ಹೋಗ್ಬೇಕು, ಬಸ್ ಎಲ್ಲ ಎಷ್ಟೊತ್ತಾಯ್ತು ಕುಂತ್ಕೊಂಡು. ಸರಿ, ಅಮ್ಮ, ಎಲ್ಲಿಗೆ ಹೋಗ್ತಿದ್ದೀರಾ? ಬಳ್ಳಾರಿಗೆ ಹಬ್ಬಕ್ಕೆ ಹೋಗ್ತಿದ್ದೀರಾ, ಹೇಗೆ? ಹಬ್ಬಕ್ಕೆ ಹೋಗ್ತದೆ. ಓಕೆ, ಇವಾಗ ಮುಗಿಸ್ಕೊಂಡು ಯಾವಾಗ ಬರೋದು? ಒಂದು ವಾರ ಆಗ್ತದೆ. ಒಂದು ವಾರ. ಓಕೆ, ನೋಡಬಹುದಾಗಿದೆ ಇಲ್ಲಿರ್ತಕ್ಕಂತಹ ಜನ ಲಗೇಜ್ ಸಮೇತವಾಗಿ ಗಂಟು ಮೂಟೆಗಳನ್ನ ಕಟ್ಕೊಂಡು ಒಂದು ವಾರದ ಒಂದು ಟ್ರಿಪ್ಗಾಗಿ ಇವತ್ತಿನಿಂದಲೇ ಹೋಗ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ನೋಡಬಹುದಾಗಿದೆ ಈಗ ರಿಸರ್ವೇಶನ್ ಅನ್ನ ಇದ್ದವರು ಬಸ್ಗಾಗಿ ಅಷ್ಟಾಗಿ ವೇಟ್ ಮಾಡಲ್ಲ, ಆದರೆ ರಿಸರ್ವೇಶನ್ ಇಲ್ಲದಂತಹ ಸಾಕಷ್ಟು ಜನ ಕೂಡ ಬಸ್ಗಾಗಿ ಕಾಯ್ತಾ ಇದ್ದಾರೆ. ಇನ್ನು ಖಾಸಗಿ ಬಸ್ಗಳು ಕೂಡ ಇದೇ ಒಂದು ಚಾನ್ಸ್ ಅನ್ನ ಅನ್ಕೊಂಡು ದುಪ್ಪಟ್ಟು ದರವನ್ನ ಕೂಡ ವಿಧಿಸ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಮೆಜೆಸ್ಟಿಕ್ ನ ಬಸ್ ನಿಲ್ದಾಣದಲ್ಲಿಯೂ ಕೂಡ ಜನರ ಒಂದು ಇರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಹೀಗಾಗಿ ಜನ ತಮ್ಮ ಹಬ್ಬಗಳನ್ನ ಆಚರಿಸಲಿಕ್ಕೆ ಅವರವರ ಊರುಗಳತ್ತ ಹೋಗ್ತಾ ಇದ್ದಾರೆ. ಟರ್ಮಿನಲ್ 1 ಇರ್ಬೋದು, ಟರ್ಮಿನಲ್ 2 ಇರಬಹುದು, ಕಂಪ್ಲೀಟ್ ಆಗಿ ಜನರಿಂದ ತುಂಬಿ ತುಳುಕ್ತಾ ಇದ್ದಾವೆ. ಅದರಲ್ಲೂ ಕೂಡ ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳು ಕೂಡ ಬಸ್ಗಳನ್ನ ಅವರಿಗೆ ಒದಗಿಸ್ಲಿಕ್ಕೂ ಕೂಡ ಸಾಕಷ್ಟು ಒಂದು ಪ್ರಯತ್ನವನ್ನ ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ KSRTC ಇಂದಲೂ ಕೂಡ 2,000ಕ್ಕೂ ಹೆಚ್ಚು ಒಂದು ಬಸ್ಸಸ್ಗಳನ್ನ ಕೂಡ ಹೆಚ್ಚುವರಿಯಾಗಿ ಬಿಡ್ತಾ ಇದ್ದಾರೆ. ಆದ್ರೂ ಕೂಡ ಈ ಒಂದು ಬಸ್ಸಸ್ಗಳು ಸಾಕಾಗ್ತಾ ಇಲ್ಲ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶರತ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.